ಇಲ್ಲಿ ಅಸಮಾಧಾನ ಇರುವಂಥದ್ದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಧ್ಯೆ ಅಧಿಕಾರದ ಮದ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಈ ರೀತಿ ಮಾಡಿಸ್ತಾ ಇದೆ. ಅಧಿಕಾರ ಅಂತಕ್ಕಂಥದ್ದು ಶಾಶ್ವತ ಅಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಇಷ್ಟೊಂದು ದುರಹಂಕಾರದಿಂದ ಮಾತನಾಡ್ತಾ ಇದ್ದಾರೆ ನಮಗಂತೂ ಅರ್ಥ ಆಗ್ತಾಯಿಲ್ಲ, ರಾಜ್ಯ ಜನತೆಗೂ ಕೂಡ ಅರ್ಥ ಆಗ್ತಾಯಿಲ್ಲ. ಏನು ಪರ್ಮನೆಂಟಾಗಿ ಎಮ್ ಎಲ್ ಎ ಇರ್ತಾರೆ, ಅವರು ಪರ್ಮನೆಂಟಾಗಿ ಮಂತ್ರಿ ಇರ್ತಾರ? ಏನೋ ಶಾಸಕರಾಗಿ ಆಯ್ಕೆ ಆಗಿದ್ದೀರಿ, ಮಂತ್ರಿ ಆಗಿದ್ದೀರಿ, ನಿಮ್ಮ ಅಧಿಕಾರವನ್ನು ಸದ್ಬಳಕೆ ಮಾಡ್ಕೊಂಡು ಯಾವ ರೀತಿ ಯುವ ಜನತೆಗೆ ಅನುಕೂಲ ಮಾಡಬೇಕು ಅದ್ರ ಕಡೆ ಅವರು ಗಮನ ಹರಿಸ್ಬೇಕು. ಈ ರೀತಿ ದುರಹಂಕಾರದಿಂದ ಮಾತನಾಡಿ ಯುವಕರ ಮನಸ್ಸಿಗೆ ನೋವು ತರ್ತಕ್ಕಂಥ ಕೆಲಸ ಅವರು ಮಾಡಬಾರ್ದು. ಇಲ್ಲಿ ಅಸಮಾಧಾನ ಇರುವಂಥದ್ದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಧ್ಯೆ. ನಮಗೇನು ಅಸಮಾಧಾನ ಇಲ್ಲ. ರಾಜ್ಯದ ಜನ ನಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ. ವಿಪಕ್ಷದಲ್ಲಿ ಕೂತ್ಕೊಂಡು ನಾವು ಯಾವ ರೀತಿ ನಾವು ಚಟುವಟಿಕೆ ಮಾಡಬೇಕು ಅದು ಮಾಡ್ತಾ ಇದ್ದೇವೆ. ಇನ್ನೂ 2 ವರ್ಷಗಳ ಕಾಲ ನಾವು ಕಾಯ್ತೇವೆ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು. ನಮಗೇನು ಆತುರ ಇಲ್ಲ. ಇವತ್ತು ವಾಸ್ತವಿಕ ಸತ್ಯ ಏನು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ತೊಂದರೆ ಕೊಡೋಂಥ ಕೆಲಸ ಮಾಡಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಈಗ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇಳಿಸೋದಕ್ಕೆ ಏನು ಗುದ್ದಲಿ ಪೂಜೆ ಮಾಡ್ಬೇಕು ನೆನ್ನೆ ಮಾಡಿದ್ದಾರೆ. ಮಂಡಲ ವಿಸ್ತರಣೆಗೆ ಅವ್ರು ಬಂದಿಲ್ಲ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಆಗ್ತಾ ಇರುವಂತಹ ಒಳಜಗಳ, ಗೊಂದಲ ಇವತ್ತು ರಾಜ್ಯವನ್ನು ಬಲಿ ತೆಗೆದುಕೊಳ್ತಾ ಇದೆ. ಇವ್ರಿಗೇನಾಗಬೇಕಾಗಿರೋದಿಲ್ಲ. ಇವ್ರಿಗೆ ಕೇವಲ ಅಧಿಕಾರವನ್ನು ಹೇಗೆ ಉಳಿಸ್ಕೊಂಡು ಹೋಗಬೇಕು, ಯಾವ ರೀತಿ ಹಂಚ್ಕೋಬೇಕು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ ವಿನಃ ರಾಜ್ಯದ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ.